ಪಾನಿಪುರಿ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಇದನ್ನ ಹೈಜಿನಿಕ್ ಆಗಿ ಮನೇಲೇನೆ ಮಾಡಬಹುದು. ಬಟಾಣಿ ಕಾಳನ್ನ 4 ಅವರ್ಗಿಂತ ಮುಂಚೆನೆ ನೆನೆ ಇಟ್ಕೊಳ್ಳಿ ಅಥವಾ ರಾತ್ರಿ ಆದ್ರೂ ನೆನೆ ಇಟ್ಕೊಳ್ಳಿ. 1 ಬಟ್ಲದಷ್ಟು ಬಾಂಬೆ ರವಕ್ಕೆ 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕಿ ಸ್ವಲ್ಪ ಸೋಡಾ ಉಪ್ಪನ್ನ ಹಾಕೊಂಡ್ಬಿಟ್ಟು ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ 20 ನಿಮಿಷ ನೆನೆಲಿಕ್ಕೆ ಬಿಟ್ಬಿಡಿ. ನಂತರ ಸ್ಟಫಿಂಗ್ ಆಗಿ ಆಲೂಗಡ್ಡೆನ ಬೇಯಿಸ್ಕೋಬೇಕು. ಆಲೂಗಡ್ಡೆ ಮತ್ತೆ ಬಟಾಣಿ ಕಾಳನ್ನ ಬೇಯಿಸ್ಕೊಂಡ್ಬಿಟ್ಟು ಪಾನಿ ರೆಡಿ ಮಾಡ್ಕೋಬೇಕು. ಹುಣಸೆ ಹಣ್ಣನ್ನ ನೆನೆ ಇಟ್ಕೊಂಡಿರಿ, ಅದನ್ನ ಸೋಸ್ಕೊಂಡ್ಬಿಟ್ಟು ಅದಕ್ಕೆ ಸೈಡ್ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಮೆಣಸಿನಕಾಯಿ, ಶುಂಠಿ, ಬ್ಲ್ಯಾಕ್ ಸಾಲ್ಟು, ನಾರ್ಮಲ್ ಸಾಲ್ಟು ಮತ್ತೆ ನಿಂಬೆ ಹಣ್ಣನ್ನು ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ಒಂದು ಪೇಸ್ಟ್ಗೆ 2 ಕಪ್ನಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಹುಣಸೆ ರಸವನ್ನು ಹಾಕಿ ಖಾರದ ಪುಡಿ, ಜೀರಿಗೆ ಪುಡಿ ಮತ್ತೆ ಚಾಟ್ ಮಸಾಲ, ಉಪ್ಪನ್ನು ಹಾಕಿ ಆಲೂ ಸ್ಟಫಿಂಗೋಸ್ಕರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಚಾಟ್ ಮಸಾಲ, ಜೀರಿಗೆ ಪೌಡರು, ಧನಿಯಾ ಪೌಡರು, ಉಪ್ಪು, ಖಾರದ ಪುಡಿ. ಸೊ ಈ ಒಂದು ಹಿಟ್ಟನ್ನ ಚಪಾತಿ ತರ ಉತ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಕರೆದ್ಬಿಟ್ಟು ಪಾನಿ ಮತ್ತೆ ಸ್ಟಫಿಂಗ್ ಜೊತೆ ಎಂಜಾಯ್ ಮಾಡಿ. ಸೂಪರ್ ಆಗಿರುತ್ತೆ. ಮನೆಯಲ್ಲಿಯೇ ಮಸಾಲ ಪುರಿ ಮಾಡ್ಕೊಳ್ಳೋದಿಕ್ಕೆ ಒಂದು ಕುಕ್ಕರ್ಗೆ ನೆನೆಸಿಟ್ಟಿರುವಂತಹ ಬಟಾಣಿ, ಆಲೂಗಡ್ಡೆ, ನೀರು, ಉಪ್ಪನ್ನು ಹಾಕಿ 4 ವಿಜಿಲಷ್ಟು ಕೂಗಿಸ್ಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಚಕ್ಕೆ, ಲವಂಗ, ಕಲ್ಲುವು, ಜೀರಿಗೆ, ಸೋಂಪು, ಕಾಳುಮೆಣಸನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿನ ಹಾಕಿ ಮತ್ತೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಬೇಯಿಸಿಟ್ಕೊಂಡಿರುವಂತಹ ಬಟಾಣಿನೂ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಕಂಪ್ಲೀಟ್ ಆಗಿ ಕೋಲಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಆನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ, ಆಲೂಗಡ್ಡೆನ ಮ್ಯಾಶ್ ಮಾಡಿ ಸೇರಿಸ್ಕೊಂಡು ಮಸಾಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನ ಹಾಕಿ ನಂತರ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಆಮ್ಚೂರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುದಿಸ್ಕೊಳ್ಳಿ. ಪೂರಿನ ಈ ರೀತಿ ಕ್ರಶ್ ಮಾಡಿ ಅದರ ಮೇಲೆ ಮಸಾಲೆ, ಈರುಳ್ಳಿ, ಕ್ಯಾರೆಟ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೇವ್ನ ಹಾಕಿ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿರುವಂತಹ ಮಸಾಲ ಪೂರಿ ರೆಡಿ. ಸ್ನಾಕ್ಸ್ ಅಥವಾ ಸ್ಟ್ರೀಟ್ ಫುಡ್ ಅಂತ ಕೇಳಿದಾಗ ನಮ್ಮ ಮನಸ್ಸಿಗೆ ಬರುವ ಮೊದಲ ಪದ ಅನ್ಹೆಲ್ದಿ. ಬಟ್ ಈ ಪಾವ್ ಬಾಜಿ ಹಾಗಲ್ಲ. ಯಾಕಂದ್ರೆ ಇದರಲ್ಲಿ ಆಲ್ಮೋಸ್ಟ್ 90% ಬರೀ ತರಕಾರಿಗಳೇ ಇರೋದು. ಅದರಲ್ಲೂ ನಮ್ಮ ಮನೇಲಿ ಇದನ್ನ ಮಾಡಿದ್ರೆ ಇನ್ನೂ ಹೆಲ್ದಿ ಆಗಿರುತ್ತೆ. ಇದಿಷ್ಟು ತರಕಾರಿಗಳಿದ್ರೆ ಸಾಕು. ಇದಕ್ಕೆ ಬೀಟ್ರೂಟ್ ಹಾಕಿದ್ರೆ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಸಿಗುತ್ತೆ. ಆರ್ಟಿಫಿಷಿಯಲ್ ಫುಡ್ ಕಲರ್ ಬೇಕಾಗಿಲ್ಲ ಗುರು. ಸೊ ಇದನ್ನ 1-2 ವಿಸಿಲ್ ಹೊಡಿಸ್ಕೊಂಡು ಲೈಟ್ ಆಗಿ ಮ್ಯಾಶ್ ಮಾಡಿ ಪಕ್ಕಕ್ಕಿಡಿ. ಪಾವ್ ಬಾಜಿ ಮಸಾಲ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಈ ಮಸಾಲ ಪದಾರ್ಥಗಳು ಇದಕ್ಕೆ ಬೇಕಾಗಿರೋದು. ಇದೇನೇನು ಅಂತ ಯಾವಾಗ್ಲೂ ಮಾಡೋ ತರ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. 8 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ ಈ ಪುಡಿಗಳು ಸೇರಿಸಿ ಅದನ್ನ ಫೈನ್ ಪೌಡರ್ ಮಾಡ್ಕೊಂಡು ಇದನ್ನು ಕೂಡ ಪಕ್ಕಕ್ಕಿಡಿ. ಈಗ ಒಂದು ಕಡಾಯಿ ಅಥವಾ ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಬೆಣ್ಣೆ ಹಾಕಿ ಜೀರಿಗೆ ಸೇರಿಸ್ಕೊಂಡು ಮೆನ್ಸ್ ಮಾಡಿದಂತ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಲೈಟ್ ಬ್ರೌನ್ ಆಗೋ ತನಕ ಸಾಟೆ ಮಾಡಿ. ನಂತರ ಜಿಜಿಜಿ ಪೇಸ್ಟ್ ಹಾಕಿ, ಅಂದ್ರೆ ಜಿಂಜರ್ ಗಾರ್ಲಿಕ್ ಹಾಗೂ ಗ್ರೀನ್ ಚಿಲ್ಲಿ ಪೇಸ್ಟ್. ಅದರ ಹಸಿ ವಾಸನೆ ಹೋದ್ಮೇಲೆ ಮೆನ್ಸ್ ಮಾಡಿದಂತ ಟೊಮೆಟೊ ಸೇರಿಸಿ ಅದು ಬೆಂದು ಮ್ಯಾಶ್ ಆಗ್ಬೇಕು. ಆಮೇಲೆ ಮೆನ್ಸ್ ಮಾಡಿದಂತ ಕ್ಯಾಪ್ಸಿಕಮ್ ಸೇರಿಸಿ ಮತ್ತೊಂದು 5 ನಿಮಿಷ ಫ್ರೈ ಮಾಡಿ.